ಇಷ್ಟು ಮಾತ್ರ ಅಲ್ಲ, ಬಿಜೆಪಿಯಿಂದ ಅಹೋರಾತ್ರಿ ಧರಣಿ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿಗೆ ನಿರ್ಧಾರವನ್ನ ಬಿಜೆಪಿ ನಾಯಕರು ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೂಡಾ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಮುಖ್ಯಮಂತ್ರಿಗಳ ಮೇಲೇನೆ ಬಂದಿದೆ. ಆಮೇಲೆ ಇದು ಎಕ್ಸ್ಪೆಕ್ಟೆಡ್ ಇತ್ತು. ಈ ಸಲದ ಕಲಾಪದಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ ಅಂತ ಲಾಸ್ಟ್ ವೀಕ್ ಇದರ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈ ವೀಕ್ ಮಾಡ್ತಾರೆ ಪ್ರತಿಭಟನೆಯನ್ನ, ಹಾಗೂ ಅಹೋರಾತ್ರಿ ಧರಣಿ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಅದೇ ರೀತಿ ನಿರ್ಧಾರವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಹಾಗೆ ನೋಡೋದಕ್ಕೆ ಹೋದ್ರೆ ವಿಪಕ್ಷವಾಗಿದ್ದಾಗ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನ ಇದೇ ಮೊದಲೆಲ್ಲ ಮಾಡ್ತಿರೋದು. ಈ ಹಿಂದೆ ಯಡಿಯೂರಪ್ಪ ಅವರ ಟೈಮ್ನಲ್ಲೂ ಕೂಡ, ಅವರು ವಿಪಕ್ಷ ನಾಯಕರಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಅನೇಕ ಇಶ್ಯೂಗಳನ್ನ ಇಟ್ಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡಿಸಿದಂತಹ ಅನೇಕ ಉದಾಹರಣೆಗಳು ನಮಗಿದೆ. ಈಗಿರುವಂತಹ ಬಿಜೆಪಿ ನಾಯಕರು ಕೂಡ ಈಗ ಇದೇ ಮೂಡಾ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಧರಣಿಯನ್ನು ನಡೆಸ್ತೀವಿ, ಅಹೋರಾತ್ರಿ ಧರಣಿ ಆಗತ್ತೆ, ನ್ಯಾಯ ಸಿಗೋ ತನಕ ಹಾಗೂ ತಪ್ಪಿತಸ್ಥರು ಯಾರ್ಯಾರು ಅಂತ ಸಮಾಜದ ಮುಂದೆ ಬಹಿರಂಗ ಆಗೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಜೊತೆಗೆ ಈ ವಿಚಾರದಲ್ಲಿ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ಸಿಬಿಐ ತನಿಖೆಗೂ ಕೂಡ ಆಗ್ರಹಿಸ್ತಾ ಇದ್ದಾರೆ.